ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ನೀವೇನು ಒಂದು ದೇವಸ್ಥಾನವನ್ನು ನೋಡ್ತಾ ಇದ್ದೀರೋ ಅದರ ಹೆಸರು ಮಹದೇಶ್ವರ ದೇವಸ್ಥಾನ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಹಲ್ಯ ಗ್ರಾಮ ಅಂತಿದೆ. ಸೊ ಆ ಗ್ರಾಮದಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ. ಸೊ ನನ್ನ ಹೆಸರಲ್ಲೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಮತ್ತೊಂದು ಯೂಟ್ಯೂಬ್ ವಾಹಿನಿ ಇದು. ಸೊ ನಿಮ್ಮೆಲ್ಲರ ಹಾರೈಕೆ, ಬ್ಲೆಸ್ಸಿಂಗ್ಸು ಮತ್ತು ಸಪೋರ್ಟ್ ಈ ಒಂದು ವಾಹಿನಿ ಮೇಲೆ ಇರಲಿ ಅಂತ ಹೇಳ್ತಾ, ಸೊ ಮೊದಲು ಆ ದೇವರ ದರ್ಶನವನ್ನು ಮಾಡಿ, ಇದು ಮೂಲಗುಡಿ ಮಹದೇಶ್ವರಂದು ಟೆಂಪಲ್ ಮಾಡಿರುವಂಥದ್ದಲ್ಲಿ ಇಲ್ಲಿ ಏನು ವಿಶೇಷತೆ ಅಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ಏನು ನಡೀತಾ ಇದೆ, ಒಂದು ದಿನವೂ ಕೂಡ ಮಿಸ್ ಮಾಡಿದ್ರೆ, ಅಂದರೆ ಈ ದೇವಸ್ಥಾನವನ್ನು ಆರಂಭ ಮಾಡಿದಾಗಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಬರ್ತಕ್ಕಂಥ ಎಲ್ಲ ಅಮಾವಾಸ್ಯೆಯಂದು ಇಲ್ಲಿ ತಪ್ಪದೇನೆ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಒಂದು ಅತ್ಯದ್ಭುತವಾದ ಸ್ಥಳ ಇದು. ಸೊ ಯಾರೆಲ್ಲ ಈ ನಂಜನಗೂಡು ತಾಲೂಕಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೋ ಅವರು ಒಮ್ಮೆ ಬೇಕಾದರೆ ಈ ಅಹಲ್ಯ ಗ್ರಾಮಕ್ಕೆ, ಸೊ ಹುಲ್ಲಳ್ಳಿಯಿಂದ ಮುಂದೆ ಬಂದರೆ ನೀವು ಮೈಸೂರು ಹೋಗ್ಬೇಕಾಗಿರ್ತಕ್ಕಂಥ ರಸ್ತೆಯಲ್ಲಿ, ಅಂದರೆ ಕೆಂಬಲ್ಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಕ್ರಾಸ್ಲಿ ಒಂದು ಸ್ಟ್ರೈಟ್ ರೋಡ್ ಬರುತ್ತೆ. ನೀವು ಅಲ್ಲಿ ಬಂದು ಯಾರನ್ನಾದ್ರೂ ಕೇಳಿದ್ರೆ ಅಹಲ್ಯ ಗ್ರಾಮ ಇಲ್ಲಿ ಅಂತ ಬಂದರೆ ನಿಮ್ಗೆ ಯಾರಾದರೂ ಹೇಳ್ತಾರೆ. ಸೊ ಅಂಥ ಅದ್ಭುತವಾದ ಸ್ಥಳ ನೋಡಿ. ಎಲ್ಲ ಗಾಡಿಯೆಲ್ಲ ಪಾರ್ಕ್ ಮಾಡಿದರೆ. ಸೊ ಮೊದಲು ಕಡಿಮೆ ಜನ ಬರ್ತಾ ಇದ್ರು. ಇವಾಗಲಂತೂ ಯಾವಾಗ ಈ ಊಟದ ವ್ಯವಸ್ಥೆ ಆರಂಭ ಆಯಿತು, ಅಲ್ಲಿಂದ ಈಚೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಜನಸ್ತೋಮ ಇಲ್ಲಿ ಸೇರ್ತಾರೆ. ನೋಡಿ, ಇದು ಆ ದೇವಸ್ಥಾನದ ಸ್ವಲ್ಪ ಮುಂದೆ ಇರತಕ್ಕಂಥ ಒಂದು ಸ್ಥಳ ಇದು. ನೋಡಿ, ಇಲ್ಲೇ ಪ್ರತಿ ಬಾರಿಯೂ ಕೂಡ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದಾಗಲೆಲ್ಲ ಜನರು ಇಲ್ಲೆಲ್ಲ ಕೂತ್ಕೊಂಡು ಸೊ ಊಟವನ್ನು ಮಾಡ್ತಿರ್ತಾರೆ. ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಸೊ ದೇವಸ್ಥಾನದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಂದರೆ ಅದರಿಂದ ಸಿಗ್ತಕ್ಕಂಥ ಅದು ಆನಂದನೇ ಬೇರೆ. ನೋಡಿ, ಇಲ್ಲೊಬ್ಬ ಹುಡುಗ ಆಗ್ತಾ ಇದನ್ನಲ್ಲ, ಒಂಥರ ಮಿನಿ ಮಾದಪ್ಪ ಇವನು. ನೋಡಿದ ತಕ್ಷಣ ನಮಗೆ ಭಾಸ ಆಯಿತು. ನಾನು ಅದಕ್ಕೆ ವಿಡಿಯೋ ಥಂಬ್ನೇಲ್ನಲ್ಲಿ ಹಾಗೇನೆ ಹಾಕಿದ್ದೀನಿ. ಒಂದು ಕ್ಷಣ ಜಸ್ಟ್ ಅವನು ಹಾಗೇನೆ ಊಟಕ್ಕೆ ಕೂರಿಸ್ಬಿಟ್ಟು ಈ ನೀರು ಕುಡಿಲಿಕ್ಕೆ ಆ ಲೋಟವನ್ನು ಕೊಡಬೇಕಾದಂಥ ಟೈಮಲ್ಲಿ ನನಗೆ ಅನಿಸಿದ್ದು ಅದನ್ನೇ ಒಂದು ಫೋಟೋ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಮಾಡಿ ವಿಡಿಯೋ ಥಂಬ್ನೇಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ನೋಡಿ, ಇವೆಲ್ಲವೂ ಕೂಡ ನೀವೇನು ವಿಡಿಯೋ ನೋಡ್ತಾ ಇದ್ದೀರೋ, ಸೊ ಆ ಪ್ಲೇಸಿಗೆ ಬಂದು ಇದನ್ನು ಫೀಲ್ ಮಾಡಿದ್ರೆ ಅದು ಎಂಥ ಒಂದು ಒಳ್ಳೆ ಖುಷಿ ಕೊಡುತ್ತೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ. ಅಷ್ಟು ಅದ್ಭುತವಾಗಿರುತ್ತೆ. ನೋಡಿ, ಇಲ್ಲಿ ಬಾಳೆ ಎಲೆಯನ್ನು ಈಗ ಅಲ್ಲಿ ಪಾಯಸ ಮತ್ತು ಆ ಸಿಹಿ ಬೂಂದಿಯನ್ನು ಅಲ್ಲಿ ಹಾಕ್ತಾ ಇದ್ದಾರೆ, ಅನ್ನ ಸಂತರ್ಪಣೆ ಮಾಡ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಜನ ತುಂಬ ಒಗ್ಗಟ್ಟಾಗಿದ್ದಾರೆ ಇಲ್ಲಿ ಈ ಊರಲ್ಲಿ. ಅಂದರೆ ಪ್ರತಿ ಸಲ ಕೂಡ ಒಂದು 10 ಜನ ಅಥವಾ ಒಂದು 5 ಮನೆತನ ಇವೆಲ್ಲವನ್ನ ಅವರು ಈ ಥರ ವಹಿಸ್ಕೊಂಡು ಇಲ್ಲಿ ಮಾಡುವಂಥದ್ದು. ಅಂದರೆ ಅವರಲ್ಲೇ ಸ್ಪರ್ಧೆಗಳು. ಕಳೆದ ಬಾರಿ ಅಮಾವಾಸ್ಯೆಯಲ್ಲಿ ಅವರು ಹೀಗೆ ಮಾಡಿಸಿದ್ರು ಕೆಲವೊಂದು ಈ ಊಟಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು. ಸೊ ನಾವು ಇನ್ನೂ ಕೂಡ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ಇಚ್ಛೆ ಮತ್ತು ಅವ್ರಿಗೆ ಏನೋ ಒಂಥರ ಭಕ್ತಿ. ಅದು ದೇವರಿಗೆ ಸಮರ್ಪಣೆ ಆಗಬೇಕು, ಭಕ್ತಾದಿಗಳೆಲ್ಲರೂ ಕೂಡ ಸಂತೃಪ್ತಿಯಿಂದ ಅಲ್ಲಿ ಊಟ ಮಾಡಿ ಹೋಗ್ಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿರ್ತಕ್ಕಂಥ ಒಂದು ಆಸೆ ಅದು. ನೋಡಿ, ಇದು ಮೂಲಗುಡಿ ಮಹದೇಶ್ವರನ ದೇವಸ್ಥಾನ. ಇಲ್ಲಿ ಯಾರೇ ಬಂದು ಫಸ್ಟ್ ಇಲ್ಲಿ ಬಂದು ಇಲ್ಲಿ ದರ್ಶನವನ್ನು ಮಾಡಿಕೊಂಡು ಇದಾದ ನಂತರದಲ್ಲಿ ಅಲ್ಲಿ ಊಟಕ್ಕೆ ತೆರಳ್ತಾರೆ. ಹೆಚ್ಚು ಕಡಿಮೆ 1:15, 1:45 ಇಲ್ಲಿ ಆರಂಭ ಆಯಿತು ಅಂದರೆ ಊಟ 4 ಗಂಟೆ 4:15 ಒಂದೊಂದ್ಸಲ 5 ಗಂಟೆವರೆಗೂ ಇಲ್ಲಿ ನಿರಂತರವಾಗಿ ಆ ಊಟದ ವ್ಯವಸ್ಥೆ ಇಲ್ಲಿ ಇದ್ದೇ ಇರುತ್ತೆ ಇಲ್ಲಿ. ಹಾಗಾಗಿ ಅದಕ್ಕೆ ಹೇಳಿದ್ರು, ದಯಮಾಡಿ ಇಲ್ಲಿ ಅಕ್ಕಪಕ್ಕದ ಜನರು ಇದ್ದಾರೆ, ಇಲ್ಲಿ ವಾಸ ಮಾಡ್ತಾ ಇದ್ದಾರೋ ಅವರಂತೂ ನೋಡಿಲ್ಲ ಅಂದರೆ ಇನ್ ಕೇಸ್ ಈ ತುಂಬ ಕಡೆ ಮೈಸೂರು ಜಿಲ್ಲೆಯಿಂದನೂ ಬರ್ತಾರೆ, ನಂಜನಗೂಡು ತಾಲೂಕಿಂದನೂ ಬರ್ತಾರೆ. ಏಕೆಂದರೆ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರ ಒಂದು ವಾತಾವರಣ ಹೇಗಿರುತ್ತೆ ಅಂತ. ಆಮೇಲೆ ಇಲ್ಲಿ ಕೊಂಡ ಅಂತ ಮಾಡ್ತಾ ಇರ್ತಾರೆ ಪ್ರತಿ ಬಾರಿ ಕೂಡ. ಅಲ್ಲಿ ಭಕ್ತಾದಿಗಳು ಒಂದಷ್ಟು ಹರಕೆಗಳನ್ನು ಹೊತ್ಕೊಂಡು ಅಲ್ಲಿ ಕೊಂಡವನ್ನು ಹಾಯುವಂಥದ್ದು ಇವೆಲ್ಲ ನಿತ್ಯ ನಿರಂತರವಾಗಿ ಪ್ರತಿ ಅಮಾವಾಸ್ಯೆ ಟೈಮಲ್ಲಿ ನಡೀತಾ ಇರ್ತಿದೆ. ಹೀಗಾಗಿ ಸೊ ರೆಗ್ಯುಲರ್ ಚಾನಲ್ ಅಂತ ನಮ್ಮದೊಂದಿದೆ. ಏನಾದರೂ ಕೆಲವೊಂದು ಗ್ರಾಮೀಣ ಸೋಡಿಗೆ ಸಂಬಂಧಪಟ್ಟಿದ್ದ ದೃಶ್ಯಗಳನ್ನು ಸೆಳೆಯಲಿಕ್ಕೆ ಮತ್ತೊಂದು ವಾಹಿನಿಯನ್ನು ಮಾಡಬೇಕಲ್ಲ ಅಂತ ಅನಿಸ್ದಾಗ ನಾವು ಇದನ್ನು ಕ್ರಿಯೇಟ್ ಮಾಡಿದ್ದು. ಸುಮ್ಮನೆ ಈಗ ಎಲ್ಲ ವಾಹಿನಿಗಳಲ್ಲೂ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸು ಯೂಶಲಿ ಕೊಡೋದು ನಂಗೆ ಅದು ಸರಿಯಲ್ಲ ಅನಿಸಿದ್ದು. ಅಂದರೆ ಒಂದು ಚಾನಲ್ನಲ್ಲಿ ಎಲ್ಲವನ್ನು ಪ್ರೊವೈಡ್ ಮಾಡ್ಬೋದು, ಬಟ್ ನಂಬರ್ ಆಫ್ ಚಾನಲ್ಸ್ ಇದ್ದಾಗ ಪ್ರೊವೈಡ್ ಮಾಡೋದು ಬೇಡ, ಬೇರೆ ರೀತಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಾಗ ಸೊ ನನಗೆ ಇದರ ಆಲೋಚನೆ ಬಂದಿದ್ದು. ತುಂಬ ಒಂದು ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಸೊ ನಾವಂತೂ ದೇವಸ್ಥಾನಗಳಿಗೆ ವಿಸಿಟ್ ಅಂತ ನಾವು ತುಂಬ ಫ್ರೀ ಇರೋ ಟೈಮಲ್ಲೆಲ್ಲ ನಾವು ಮಾಡ್ತಾ ಇರ್ತೀವಿ. ಯಾಕಂದರೆ ನಮಗೆ ಒಂಥರ ಇಟ್ಸ್ ಲೈಕ್ ತುಂಬ ಖುಷಿ ಕೊಡ್ತಕ್ಕಂಥ ಸ್ಥಳ ಅದು. ಹಾಗಾಗಿ ಯಾವಾಗಲೂ ನೇಚರ್ನಲ್ಲೇ ತುಂಬ ಟೈಮನ್ನು ಸಮಯವನ್ನು ಕಳೀಲಿಕ್ಕೆ ಇಚ್ಛೆ ಇರ್ತಕ್ಕಂಥ ಮನಸ್ಥಿತಿ ಇರೋರಾದ್ರಿಂದ ಇವೆಲ್ಲ ಪ್ಲೇಸಸ್ಗೆಲ್ಲ ಭೇಟಿ ಮಾಡಿ ಅಲ್ಲಿನ ವಾತಾವರಣವನ್ನು ಸವಿತಾ ಅದನ್ನು ಅನುಭವಿಸ್ತಾ ಎಲ್ಲವನ್ನ ಮುಗಿಸ್ಕೊಂಡು ಬಂದ್ರೆ ಎಲ್ಲೋ ಒಂದು ಕಡೆ ಇವೆಲ್ಲ ಆದ ನಂತರದಲ್ಲಿ ಮನಸ್ಸಿಗೆ ಏನೋ ಸಂತೋಷ, ಖುಷಿ ಇವೆಲ್ಲ ನಮ್ಗೆ ಅನಿಸುತ್ತೆ. ಹಾಗಾಗಿ ಅದನ್ನು ಫೀಲ್ ಮಾಡಲಿಕ್ಕೋಸ್ಕರನೇ ಈ ಒಂದು ಪ್ರಯತ್ನ ಕೈ ಹಾಕಿರುವಂಥದ್ದು. ನೋಡಿ, ಇದು ಔಟ್ಲುಕ್. ಇದು ಆ ದೇವಸ್ಥಾನದ ಮುಂಭಾಗದಲ್ಲಿ ನಿಂತ್ಕೊಂಡು ನಾವು ವಿಡಿಯೋ ಮಾಡಿದಾಗ ನಮಗೆ ಸೊ ಈ ರೀತಿ ಅದು ಅಪಿಯರ್ ಆಗಿದ್ದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಪ್ರತಿ ಬಾರಿ ಕೂಡ ನಾವಾಗಲೇ ಹೇಳ್ತೀವಿ ನೋಡಿ, ಇದೆ ಮಹದೇಶ್ವರನ ಕೊಂಡ. ಸೊ ಇಲ್ಲಿ ಯಾರೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ ಅವರೆಲ್ಲ ಇಲ್ಲಿ ಕೊಂಡವನ್ನು ಹಾಯ್ತಾ ಇರ್ತಾರೆ. ಆ ದೃಶ್ಯ ನೋಡ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಂತೂ ತುಂಬ ಜನ ಸುತ್ತಮುತ್ತ ಎಲ್ಲ ಕವರ್ ಆಗಿರ್ತಾರೆ, ಅದು ನೋಡಲಿಕ್ಕೂ ಭಾಳ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ
ಯಾರೆಲ್ಲ ಈ ಆಸುಪಾಸಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೋ ಈ ಅಹಲ್ಯ ಗ್ರಾಮದ ಸುತ್ತಮುತ್ತ ಹಳ್ಳಿಗಳಲ್ಲಿ ಅವರಂತೂ ಆಲ್ಮೋಸ್ಟ್ ಬರ್ತಾ ಇರ್ತಾರೆ. ನೋಡದೇ ಇರತಕ್ಕಂಥ ಭಕ್ತಾದಿಗಳು ಇರ್ಬೋದು. ಒಂಚೂರು ಮಾಹಿತಿ ಹೋಗಲಿ, ಸಾಧ್ಯ ಇದ್ದರೆ ಎಲ್ಲ ಕಡೆ ಶೇರ್ ಮಾಡಿ. ಅಲ್ಲಿ ಎಷ್ಟು ಜನ ಬಂದರೂ ಕೂಡ ಊಟದ ಒಂದು ಉಪಚಾರ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಅಲ್ಲೆಲ್ಲ ಕೂತ್ಕೊಂಡು ನೀವು ಮರದ ಕೆಳಗಡೆ ಅಂಥ ಒಂದು ಸುಂದರವಾದಂಥ ಪ್ರಕೃತಿ ಮಧ್ಯದಲ್ಲಿ ಕೂತ್ಕೊಂಡು ನೀವು ಊಟ ಮಾಡಿದ್ರೆ ಒಂದು ವಿಶೇಷವಾದ ಖುಷಿ ಕೊಡೋದು. ನಿಮ್ಗೆ ಎಲ್ಲೂ ಅಷ್ಟು ತೃಪ್ತಿ ಆಗಲ್ಲ. ನಿಮಗೆ ನಾವು ಮನೇಲಿ ಊಟ ಮಾಡಿದ್ರು, ಹೋಟೆಲಲ್ಲಿ ಊಟ ಮಾಡಿದ್ರು ಅಷ್ಟು ತೃಪ್ತಿ ಆಗಲ್ಲ. ಅಷ್ಟು ತೃಪ್ತಿ ಆಗುತ್ತೆ ಅಲ್ಲಿ ಕೂತ್ಕೊಂಡು ಊಟ ಮಾಡೋದು. ಹೀಗಾಗಿ ಇಲ್ಲಿ ಏನು ವಿಡಿಯೋ ಪ್ಲೇ ಆಗ್ತಾ ಇದೆ, ಸೊ ಬ್ಯಾಕ್ಗ್ರೌಂಡಲ್ಲಿ ನನ್ನ ಧ್ವನಿಯನ್ನು ಹಾಕಿ ಇವೆಲ್ಲವನ್ನ ಹೇಳ್ತಾ ಇದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೈನ್ ವಿಡಿಯೋ ಆಗಿಬಿಟ್ರೆ ನಮಗೇನು ಅದು ಅಷ್ಟೊಂದು ಫೀಲ್ ಕೊಡಲ್ಲ. ಅದು ಪ್ರತಿಯೊಂದು ವಿಡಿಯೋಗೂ ನಾವೇನಾದರೂ ಹೇಳ್ತಾ ಹೋಗಬೇಕು. ಅಲ್ಲಿ ಏನು ಆಚರಣೆ ವಿಶೇಷತೆಗಳಿರ್ತಿದೆ, ಅದೇನಕ್ಕೆ ಆರಂಭ ಆಗಿದೆ, ಅಲ್ಲೇನು ನಡೀತಿದೆ, ಇವೆಲ್ಲವನ್ನು ಹೇಳ್ತಾ ಹೋದಾಗ ಒಂದಷ್ಟು ಸ್ಥಳಗಳ ಪರಿಚಯ ಕೂಡ ಆಡಿಯನ್ಸ್ಗೆ ಅದು ತಿಳಿತಾ ಹೋಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸೊ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನೋಡಿ ಇಲ್ಲಿ ಎಷ್ಟು ಸಾಲುಗಳಂತೂ ತುಂಬ ಚೆನ್ನಾಗಿ ಕೂತ್ಕೊಂಡು ಅಲ್ಲಿ ಹುಲ್ಲಿನ ಮೇಲೆ ಕೂತ್ಕೊಂಡು ಊಟ ಮಾಡೋದೇ ಒಂದು ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. ಸೊ ಈಗಂತೂ ಅಲ್ಲಿ ಚೌಟ್ರಿಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಮಳೆಗಾಲದ ಟೈಮಲ್ಲಿ ಎಲ್ಲ ಕೂತ್ಕೊಂಡು ಊಟ ಮಾಡಲಿಕ್ಕೆ ಆಗಲ್ಲ. ಅಂಥ ಟೈಮಲ್ಲಿ ಚೌಟ್ರಿಯಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಅದು ಕಟ್ಟಿರುವಂಥದ್ದು. ಅಲ್ಲೂ ಕೂಡ ತುಂಬ ಜನ ಒಂದೇ ಸಲ ಕೂತ್ಕೊಂಡು ಊಟ ಮಾಡಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥ ಸ್ಥಳ ಅದು. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಒಂದು ಅದ್ಭುತವಾದ ಸ್ಥಳ ಇದು. ಏಕೆಂದರೆ ಈ ರೀತಿಯಾದ ಮನಸ್ಥಿತಿ ಬರಬೇಕಲ್ಲ. ಪ್ರತಿ ಅಮಾವಾಸ್ಯೆಗೂ ಭಕ್ತಾದಿಗಳಿಗೆ ಊಟ ಹಾಕಬೇಕು ಅಂತ ಮನಸ್ಥಿತಿ ಬಂತು ಅಂದರೆ ಅದೆಷ್ಟೋ ಜನರಿಗೆ ಆ ದಿನ ಸೊ ಅನ್ನವನ್ನು ಸಂತರ್ಪಣೆ ಮಾಡಿದಷ್ಟೇ ಅದ್ರ ತೃಪ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ದೇವರೇ ಮಾಡಿದಂಥ ಒಂದು ಕೆಲಸ ಅಂತ ಅನಿಸುತ್ತೆ ಇದು. ಆತನ ಒಂದು ಬ್ಲೆಸ್ಸಿಂಗ್ಸ್ ಇಲ್ಲದೆ ಯಾವುದು ಕೂಡ ನಡೆಯಲ್ಲ. ಆ ಕೃಪಾ ಕಟಾಕ್ಷ ಇರೋದ್ರಿಂದನೇ ಇವೆಲ್ಲವೂ ನಡೆಯೋದು ಸಾಧ್ಯ. ಹಾಗಾಗಿ ದಯಮಾಡಿ ಯಾರಾದರೂ ಇಲ್ಲಿ ಬರಬೇಕು ಅಂತ ಅನಿಸಿದ್ರೆ ಇಲ್ಲಿ ಭೇಟಿ ಕೊಡುವಂಥ ಪ್ರಯತ್ನ ಮಾಡಿ. ಒಂದ್ಸಲ ಬಂದರೆ ನೀವು ಪ್ರತಿ ಬಾರಿಯೂ ಬರಬೇಕು ಅಂತ ನಿಮ್ಗೆ ಖಂಡಿತವಾಗ್ಲೂ ಅನಿಸುತ್ತೆ. ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.